ಹಾಯ್ ಗಾಯ್ಸ್, ವೆಲ್ಕಮ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸೈಡಲ್ಲಿರುವಂತಹ ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಾಗ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ನ ತಿಳಿಸಿಕೊಟ್ಟಿದ್ದೀನಿ. ಸೊ ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಉತ್ತರ ಕರ್ನಾಟಕ ಸೈಡ್ದು ಜೋಳದ ರೊಟ್ಟಿ ಇಷ್ಟ ಅನ್ನೋರು ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ನ ತಿಳಿಸ್ಕೊಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬನ್ನಿ ಶುರು ಮಾಡೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಜೋಳದ ಹಿಟ್ಟನ್ನು ತಗೊಳ್ಳಿ. ಜೋಳದ ಹಿಟ್ಟನ್ನು ಫ್ರೆಶ್ ಆಗಿರೋ ಜೋಳದ ಹಿಟ್ಟಿದ್ದರೆ ಅದಕ್ಕೆ ಬಿಸಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಜೋಳದ ಹಿಟ್ಟಿನ 1 ಮಂತ್ವರೆಗೂ ಸ್ಟೋರ್ ಮಾಡಿ ಇಟ್ಟಿದ್ರೆ ಅದು ಖಂಡಿತ ಇಷ್ಟು ಚೆನ್ನಾಗಿ ರೊಟ್ಟಿ ಬರೋದಿಲ್ಲ, ಏಕೆಂದರೆ ಹಿಟ್ಟಿನಲ್ಲಿ ಜಿಗಿ ಇರೋದಿಲ್ಲ. ಸೊ ಹಾಗಾಗಿ ನಾನು ಫ್ರೆಶ್ ಆಗಿ ಬಿಸ್ಕೊಂಡು ಬಂದಿರೋದಲ್ಲ, ಸೊ ಒಂದು 15 ಡೇಸ್ ಆಗಿತ್ತು ಬಿಸ್ಕೊಂಡು ಬಂದಿಟ್ಟು. ಸೊ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕೋತಾ ಇದ್ದೀನಿ. ಬಿಸಿ ನೀರು ಹಾಕ್ಕೊಂಡ್ರೆ ರೊಟ್ಟಿ ಕಟ್ಟಾಗೋದಿಲ್ಲ, ಸೊ ಕರೆಕ್ಟಾಗಿ ರೊಟ್ಟಿ ಬರ್ತಾವೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಈ ಥರ ಎಲ್ಲ ಕಡೆ ಬಿಸಿ ನೀರು ಹತ್ತಬೇಕು, ಅಂದರೆ ಹಿಟ್ಟಿಗೆ ಪರ್ಫೆಕ್ಟಾಗಿ ಬಿಸಿ ನೀರು ಹತ್ತಬೇಕು. ಸೊ ಹಾಗಾಗಿ ರೊಟ್ಟಿ ಕರೆಕ್ಟಾಗಿ ಬರ್ತಾವೆ. ಸೊ ತುಂಬ ಜನ ಫ್ರೆಶ್ ಆಗಿರೋ ಜೋಳನ ತೊಗೊಂಡು ಬಿಸ್ಕೊಂಡು ಬಂದಿದ್ರೆ ರೊಟ್ಟಿ ಜಿಗಿ ಹಾಕೋದೇ ಹತ್ತೋದಿಲ್ಲ, ಅಂದರೆ ಬಿಸಿ ನೀರು ಹಾಕೋದೇ ಹತ್ತೋದಿಲ್ಲ. ಹಿಟ್ಟು ಭಾಳ ದಿನ ಸ್ಟೋರ್ ಮಾಡಿ ಇಟ್ಟಿದ್ರೆ ನಾವು ಕಂಪಲ್ಸರಿ ಬಿಸಿ ನೀರು ಹಾಕಲೇಬೇಕು. ಅದು ನೋಡಿ, ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಎಷ್ಟು ಬಿಸಿ ನೀರು ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಾಗ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ಸ್ವಲ್ಪ ಸ್ವಲ್ಪ ಹಾಗೇನೆ ಏನು ಮಾಡಬೇಕು, ತಣ್ಣೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕಾಗುತ್ತೆ ಹಿಟ್ಟು. ನಾವು ಹಿಟ್ಟನ್ನು ಯಾವ ರೀತಿ ಕಲಿಸ್ಕೋತೀವಿ ಅನ್ನೋದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಿಟ್ಟು ಜಿಗಿ ಇಲ್ಲ ಅಂತಂದಾಗ ಹಿಟ್ಟನ್ನು ಪದೇ ಪದೇ ನಾವು ಈ ಥರ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಹಿಟ್ಟು ಜಿಗಿಯಾಗಿ ಬರೋದಿಲ್ಲ. ನಮಗೆ ಕೈಗೆ ಹಿಟ್ಟು ಹತ್ತಬೇಕು, ಸೊ ಆವಾಗ ಜಿಗಿಯಾಗಿ ಬಂದಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾನು ನಾದ್ಕೊಂಡು ಬಿಟ್ಟಿದ್ದೀನಿ. ಇವಾಗ ರೊಟ್ಟಿ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಹಿಟ್ಟನ್ನು ಕರೆಕ್ಟಾಗಿ ರೆಡಿ ಮಾಡಿಕೊಂಡ್ರೆ ಸಾಕು, ರೊಟ್ಟಿ ಮಾಡೋದೇನು ಕಷ್ಟ ಆಗೋದಿಲ್ಲ. ಇವಾಗ ಚಪಾತಿಗೆ ಎಷ್ಟು ತೊಗೋತೀವಿ ನೋಡಿ ಅಷ್ಟನ್ನು ಹಿಟ್ಟು ತೊಗೊಂಡ್ರೆ ಸಾಕು. ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೊಂಡು ಈ ಥರ ರೊಟ್ಟಿ ಬಡಿತಾ ಇರಬೇಕು. ಪದೇ ಪದೇ ಕೈಗೆ ಹಿಟ್ಟು ಹಚ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡ್ರೆ ನಂತರ ಹಾಗೆ ಬಡಿಬೋದು. ಸೊ ನೋಡಿ, ಸ್ವಲ್ಪ ಸ್ವಲ್ಪ ಹಿಟ್ಟು ಈ ಥರ ಹಚ್ಕೊಂಡು ರೊಟ್ಟಿನ ಬಡ್ಕೋತಾ ಇರಬೇಕು. ಫಸ್ಟಿಗೆ ಒಂದೇ ಕೈಯಲ್ಲಿ ಬಡಿದು ನಂತರ ದೊಡ್ಡದಾದಮೇಲೆ 2 ಕೈಲೂ ಈ ಥರ ಬಡಿತಾ ಇರಬೇಕು. ಸೊ ಸೈಡಲ್ಲಿ ರೌಂಡ್ ಶೇಪ್ ಬರಬೇಕಂದ್ರೆ ಫಸ್ಟಿಗೆ ಒಂದೇ ಕೈಯಲ್ಲಿ ಬಡಿಬೇಕು. ಸೊ ಸ್ವಲ್ಪ ಫಾಸ್ಟ್ ಆಗಿದೆ ವಿಡಿಯೋ. ಸೊ ಮುಂದೆ ಮತ್ತೊಂದು ಮಾಡಿ ತೋರಿಸಿದ್ದೀನಿ, ನಾನು 2 ಮಾಡಿ ರೊಟ್ಟಿನ ತೋರಿಸಿದ್ದೀನಿ. ನೋಡಿ ಈ ಥರ ಎತ್ಕೊಂಡು ಬಿಟ್ಟರೆ ಸಾಕು. ಸೊ ಇವಾಗ ಇನ್ನೊಂದು ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮತ್ತೆ ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಮತ್ತೆ ಕೈಗೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ಥರ ಬಡ್ಕೋತಾ ಇರಬೇಕು ಒಂದೇ ಕೈಲೇ. ಅದು ಸ್ವಲ್ಪ ದೊಡ್ಡದಾಗೋ ತನಕನೂ ಇದೇ ಥರ ಬಡಿತಾ ಇರಬೇಕು. ಇವಾಗ 2 ಕೈನ ಯೂಸ್ ಮಾಡ್ಕೋಬೇಕು. ಸೊ ಎಷ್ಟು ದೊಡ್ಡದಾಗುತ್ತೆ ಅಷ್ಟು ಒಂದು ಕೈಲೇ ಬಡ್ಕೊಂಡು ನಂತರ 2 ಕೈನ ಯೂಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ಥರ ದೊಡ್ಡದಾಗಿ ರೌಂಡಾಗಿ ಬಡ್ಕೊಳ್ಳಿ. ಕರೆಕ್ಟಾಗಿ ರೊಟ್ಟಿನ ರೆಡಿ ಆದಮೇಲೆ ಇವಾಗ ಹಂಚು ಕಾದಬೇಕು. ಹಂಚು ಕಾಯ್ದ ಮೇಲೆ ಈ ಥರ ನೋಡಿ, ನಾನು ತೊಗೊಂಡಿದ್ದೀನಲ್ವ ಈ ರೊಟ್ಟಿನ ಈ ಥರ ಹಾಕ್ಕೊಂಡ್ಬಿಡಿ. ತುಂಬ ಜನ ರೊಟ್ಟಿ ಹಾಕ್ಕೊಳ್ಳೋದ್ರಲ್ಲೇ ಫೇಲ್ ಆಗ್ತೀರಾ. ಸೊ ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. 1 ರಿಂದ 2 ರೊಟ್ಟಿ ಹಾಕ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ, ನಂತರ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಆಗಲೇ ಒಂದು ಬೌಲನ್ನು ನೀರು ತೊಗೊಂಡು ಅದಕ್ಕೆ ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡು ಈ ಥರ ನೀರನ್ನು ಹಚ್ಕೋಬೇಕಾಗತ್ತೆ. ನೀರು ಹಚ್ಕೊಂಡು 1 ನಿಮಿಷ ಅಥವಾ ಒಂದು 30 ಸೆಕೆಂಡ್ ಬಿಟ್ಟಾದಮೇಲೆ ಸ್ವಲ್ಪ ಸೈಡಲ್ಲಿ ರೊಟ್ಟಿ ಎದ್ದು ಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ನಾವು ನೆಕ್ಸ್ಟ್ ತಿರುವು ಹಾಕೋಬೇಕಾಗುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ನಾನು ರೊಟ್ಟಿನ ತಿರುವು ಹಾಕ್ಕೊಂಡಿದ್ದೀನಿ. ಭಾಳ ಜಾಸ್ತಿ ಒತ್ತಬಾರ್ದು, ಅಂದರೆ ಅದನ್ನು ಸೀದೋಗೋ ಸ್ಮೆಲ್ ಬರಬಾರ್ದು. ಸ್ವಲ್ಪನೇ ಅಂಟ್ಕೊಂಡಿರಬೇಕು, ಸ್ವಲ್ಪ ಕಣ್ಣು ಬಿದ್ದಿರುತ್ತೆ ನೋಡಿ. ಹಾಗೇ ನಾವು ರೊಟ್ಟಿನ ತೆಗೆದು ಹಾಕೋಬೇಕು. ಜಾಸ್ತಿ ಬ್ಲ್ಯಾಕ್ ಆಗೋ ತನಕ ಬಿಟ್ಟರೆ ಅದು ಚೆನ್ನಾಗಿ ಬರೋದಿಲ್ಲ. ಮೆತ್ತಗಾಗಬೇಕು ಅಂದರೆ ಸ್ವಲ್ಪ ಸಡನ್ನಾಗಿ ಜಲ್ದಿನೇ ತಿರುವು ಹಾಕೋಬೇಕಾಗತ್ತೆ ರೊಟ್ಟಿನ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಇವಾಗ ಇನ್ನೊಂದು ರೊಟ್ಟಿನ ತೋರಿಸ್ತೀನಿ ನಿಮಗೆ. ರೊಟ್ಟಿ ಹಾಕೊಂಡ ನಂತರನೇ ಪಟ್ ಅಂತ ನಾವು ಈ ಥರ ನೀರನ್ನು ಹಚ್ಕೋಬೇಕು. ಲೇಟ್ ಮಾಡೋಕ್ಕೆ ಹೋಗಬಾರ್ದು. ಬೇಗನೆ ನೀರು ಹಚ್ಕೊಂಡು ಬೇಗನೆ ತಿರುವು ಹಾಕ್ಕೊಂಡ್ರೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಲೇಟಾಗಿ ತಿರುವು ಹಾಕ್ಕೊಂಡ್ರೆ ಸ್ವಲ್ಪ ಖಡಕ್ಕಾಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಆಗಲೇ ನಾನು ಬೇಗನೆ ತಿರುವು ಹಾಕ್ಕೊಂಡಿದ್ದೆ. ಇವಾಗ ಸ್ವಲ್ಪ ಲೇಟಾಗಿ ತಿರುವು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪ ಬಬಲ್ಸ್ ಕಾಣಿಸ್ತಾ ಇದೆ ಅಲ್ವಾ. ಸೊ ನಾನು ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಲ್ಲ. ಸ್ವಲ್ಪ ಸ್ವಲ್ಪ ಬಬಲ್ಸ್ ಕಾಣಿಸ್ತಾ ಇದೆ ಅಂದರೆ ಇದು ರೊಟ್ಟಿ ರೆಡಿಯಾಗಿದೆ. ಇವಾಗ ನೋಡಿ ಸೈಡಲ್ಲೇನೂ ಕೂಡ ಕಾಣಿಸ್ತಾ ಇದೆ ರೊಟ್ಟಿ ಎದ್ದಿರೋದು. ಸೊ ಇವಾಗ ಇದನ್ನು ತಿರುವು ಹಾಕ್ಕೊಂಡ್ಬಿಡಬೇಕು. ನೋಡಿ ಸ್ವಲ್ಪ ಜಾಸ್ತಿನೇ ಇದು ಕಣ್ಣು ಬಿತ್ತು ರೊಟ್ಟಿಗೆ, ಅದಕ್ಕೆ ಸ್ವಲ್ಪ ಕಡಿಮೆ ಇತ್ತು.
ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ರೊಟ್ಟಿನ ಬೇಯಿಸ್ಕೊಳ್ಳೋದ್ರಿಂದ ರುಚಿಯಾಗಿ ಬರುತ್ತೆ. ಸೊ ತುಂಬ ಚೆನ್ನಾಗಿಯೂ ಕೂಡ ಬೆಂದಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರೊಟ್ಟಿನ ಮಾಡ್ಕೋಬೋದು. ಇವಾಗ ಸಮ್ಮರ್ ಸೀಸನ್ನು, ಸೊ ರೊಟ್ಟಿ ತಿನ್ನೋದ್ರಿಂದ ದೇಹಕ್ಕೂ ತಂಪು, ಹಾಗೆ ರೊಟ್ಟಿನೂ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಯಾಕೆಂದರೆ ಮಿಲ್ಲೆಟ್ಸ್ ಎಷ್ಟೇ ಜನ ಇವಾಗ ಚಪಾತಿ ತಿಂತೀರ, ಸೊ ತುಂಬ ಹೀಟು. ಸೊ ರೊಟ್ಟಿನ ತಿನ್ನೋದ್ರೆ ಈ ಥರ ಜೋಳದ ರೊಟ್ಟಿನ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗೆ ಡೈಜೆಷನ್ಗೂ ಕೂಡ ಬೇಗನೆ ಡೈಜೆಷನ್ ಆಗೋ ಚಾನ್ಸಸ್ ಇರುತ್ತೆ ರೊಟ್ಟಿನ ತಿನ್ನೋದ್ರಿಂದ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಒಂದೇ ಕೈಯಲ್ಲೇ ನಾವು ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಯಾವುದೇ ರೀತಿ ಕಟ್ ಆಗೋದಿಲ್ಲ. ನಾನು ಈ ಜೋಳದ ಹಿಟ್ಟಿಗೆ ಅಕ್ಕಿನ ಬಳಸಿಲ್ಲ, ಡೈರೆಕ್ಟಾಗಿ ಜೋಳದ ಹಿಟ್ಟನ್ನೇ ಅಷ್ಟೇ ಯೂಸ್ ಮಾಡಿರೋದು. ತುಂಬ ಜನ ಅಕ್ಕಿನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಸೊ ಅದು ಕೆಲವೊಬ್ಬರ ಮೆಥಡು. ನನ್ನ ಉತ್ತರ ಕರ್ನಾಟಕ ಸೈಡು ಮಾಡೋರು ಮಾಡ್ತಾರೆ, ಬಟ್ ನಾನು ಯೂಸ್ ಮಾಡೋದು ಮೇನ್ ಜೋಳದ ಹಿಟ್ಟು, ಅಂದರೆ ಯಾವುದೇ ರೀತಿ ಬಳಸೋದಿಲ್ಲ ಅಕ್ಕಿ. ಓಕೆ, ಗೊತ್ತಾಯ್ತಲ್ವಾ? ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದರೆ ಏನು ಮಾಡಬೇಕು? ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.